ನಾವಿಲ್ಲಿ ಶ್ರೀ ಭಗವದ್ಗೀತಾ ಜಯಂತಿಯನ್ನು ಸೆಲೆಬ್ರೇಟ್ ಮಾಡಲು ಆಚರಿಸಲು ಸೇರಿಕೊಂಡಿದ್ದೀವಿ. ಶ್ರೀಮದ್ ಭಗವದ್ಗೀತಾ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿದಂತಹ ಒಂದು ಸಂದೇಶ. ಸುಮಾರು 5,000 ವರ್ಷಗಳ ಹಿಂದೆ ಕೃಷ್ಣ ಹೇಳಿದಂತಹ ಸಂದೇಶ ಇದು. ಭಗವದ್ಗೀತೆಯನ್ನು ಈಗೂ ಕೂಡ ನಾವು ಓದ್ತೀವಿ, ಸ್ಮರಿಸುತ್ತೀವಿ, ಸ್ಮರಣೆ ಮಾಡ್ತೀವಿ, ಮತ್ತು ಜೀವನದಲ್ಲಿ ಪರಿಪಾಲಿಸ್ತೀವಿ. ಇವತ್ತು ನಾನು ಶ್ರೀಮದ್ ಭಗವದ್ಗೀತೆಯ ಒಂದು ಮುಖ್ಯವಾದ ಶ್ಲೋಕವನ್ನು ಚರ್ಚೆ ಮಾಡಲು ಇಷ್ಟಪಡ್ತೀನಿ. ಇದು ಶ್ರೀಮದ್ ಭಗವದ್ಗೀತೆಯ ಮಹಿಮೆಯನ್ನು ಉಲ್ಲೇಖಿಸುತ್ತೆ. ಭಗವದ್ಗೀತೆಯಲ್ಲಿ ಭಗವದ್ಗೀತೆಯ ಮಹಿಮೆ ಇದೆ. ಕೃಷ್ಣ 9ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಭಗವದ್ಗೀತೆಯ ಅಥವಾ ಈ ಜ್ಞಾನದ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಈ ಶ್ಲೋಕವನ್ನು ನಾವೆಲ್ಲರೂ ಉಚ್ಚಾರಣೆ ಮಾಡೋಣ. ಸೊ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ನನ್ನ ಹಿಂದೆ ಈ ಶ್ಲೋಕವನ್ನು ಹೇಳಿ. ರಾಜವಿದ್ಯಾ ರಾಜಗುಹ್ಯಂ, ಎಲ್ಲರೂ ಹೇಳಬೇಕು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ, ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ, ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ, ಸುಸುಖಂ ಕರ್ತುಮವ್ಯಯಂ. ಈ ಶ್ಲೋಕದಲ್ಲಿ ಕೃಷ್ಣ ತಾನು ಹೇಳುತ್ತಿರುವಂತಹ ಜ್ಞಾನದ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಹಲವಾರು ಮುಖ್ಯವಾದ ಪದಗಳಿವೆ. ಒಂದೊಂದು ಪದವನ್ನು ಚರ್ಚೆ ಮಾಡೋಣ. ಫಸ್ಟು ಕೃಷ್ಣ ಹೇಳ್ತಾನೆ ರಾಜವಿದ್ಯಾ. ರಾಜವಿದ್ಯಾ ಅಂದರೆ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದಂತಹ ಒಂದು ವಿದ್ಯೆ. ಅದು ಶ್ರೀಮದ್ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ವಿದ್ಯೆ. ನಾವು ನೋಡ್ತೀವಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಕೂಡ ವಿದ್ಯೆಯನ್ನು ಕಲಿಸ್ತಾರೆ. ಆದರೆ ಅಲ್ಲಿ ಕಲಿಯುವಂಥದ್ದು ಕೇವಲ ಭೌತಿಕ ವಿದ್ಯೆಗಳು. ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಎಂಜಿನಿಯರಿಂಗ್, ಸಿವಿಲ್ಸ್, ಎಲೆಕ್ಟ್ರಾನಿಕ್ಸ್ ಇದೆಲ್ಲ ಕಲಿತಾ ಇದ್ದೀವಿ. ಇದು ಕೂಡ ಜ್ಞಾನ, ಆದರೆ ಇದು ಕೇವಲ ಭೌತಿಕ ಜಗತ್ತಿಗೆ ಸೀಮಿತವಾದಂತಹ ಒಂದು ಜ್ಞಾನ. ಅದಕ್ಕೆ ಇದನ್ನು ಇಟ್ಸ್ ಕಾಲ್ಡ್ ಇನ್ಫೀರಿಯರ್ ನಾಲೆಡ್ಜ್. ಇನ್ನೊಂದು ಜ್ಞಾನ ಇದೆ, ಅದು ಪರಾಜ್ಞಾನ, ಸುಪೀರಿಯರ್ ನಾಲೆಡ್ಜ್, ಉನ್ನತವಾದಂತಹ ಜ್ಞಾನ. ಸೊ ಸ್ಪಿರಿಚುವಲ್ ನಾಲೆಜ್ ಏನಿದೆ ಅದು ಉನ್ನತವಾದಂತಹ ಜ್ಞಾನ. ಸೊ ಶ್ರೀಮದ್ ಭಗವದ್ಗೀತೆಯಲ್ಲಿ ಈ ಜ್ಞಾನವನ್ನು ಕೊಟ್ಟಿದ್ದಾರೆ, ಆಧ್ಯಾತ್ಮಿಕ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂಥ ಜ್ಞಾನಕ್ಕೆ ರಾಜವಿದ್ಯಾ ಅಂತ ಕರೀತಾರೆ, ದ ಕಿಂಗ್ ಆಫ್ ಆಲ್ ನಾಲೆಡ್ಜ್. ನಾವು ಜಡ ಜಗತ್ತಿನ ಬಗ್ಗೆ ಕಲಿಬೇಕು. ಯಾಕೆಂದರೆ ನಾವು ಜಡ ಜಗತ್ತಿನಲ್ಲಿ ಇದ್ದೀವಿ. ಹೇಗೆ ಒಬ್ಬ ಕೈದಿ ಜೈಲಲ್ಲಿರ್ತಾನೆ, ಫಸ್ಟ್ ಅವನು ಜೈಲಿನ ಬಗ್ಗೆ ತಿಳಿಬೇಕು, ಜೈಲಿನ ನಿಯಮಗಳನ್ನು ತಿಳ್ಕೋಬೇಕು, ಆಗ ಅವನು ಜೈಲಿನಿಂದ ಹೊರಬರಲು ಸಾಧ್ಯ. ಅದೇ ರೀತಿ ಭೌತಿಕ ಜಗತ್ತಿನಲ್ಲಿರುವವರು ಈ ಭೌತಿಕ ಜಗತ್ತಿನ ಬಗ್ಗೆ ತಿಳ್ಕೋಬೇಕು, ಈ ಭೌತಿಕ ಜಗತ್ತಿನಿಂದ ಹೇಗೆ ಹೋಗಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಸೊ ದಟ್ಸ್ ಕಾಲ್ಡ್ ಮಟೀರಿಯಲ್ ನಾಲೆಡ್ಜ್. ಸ್ಪಿರಿಚುವಲ್ ನಾಲೆಡ್ಜ್ ಅಂದರೆ ಆತ್ಮಜ್ಞಾನ. ಆತ್ಮ ಅಂದರೆ ನಾವು ಶರೀರ ಅಲ್ಲ, ಶರೀರದಲ್ಲಿರುವಂತಹ ಪ್ರಜ್ಞೆ, ದ ಕಾನ್ಷಿಯಸ್ನೆಸ್. ಹೇಗೆ ಕಾರು ಚಾಲಕನಿಲ್ಲದೆ ಕಾರು ಓಡೋದಿಲ್ಲ, ಅದೇ ರೀತಿ ಈ ದೇಹ ಕೂಡ ಆತ್ಮವಿಲ್ಲದೆ ಓಡೋದಿಲ್ಲ. ಆತ್ಮ ಈ ದೇಹದ ಚಾಲಕನಾಗಿದ್ದಾನೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ನಾಲೆಡ್ಜ್. ಆತ್ಮದ ಬಗ್ಗೆ ತಿಳಿದುಕೊಳ್ಳುವುದು ಆಧ್ಯಾತ್ಮಿಕ ಜ್ಞಾನ. ದೇಹಕ್ಕೆ ಸಾವುಂಟು, ಆದರೆ ಆತ್ಮಕ್ಕೆ ಸಾವಿಲ್ಲ. ನಾವು ಯಾವಾಗಲೂ ಶಾಶ್ವತವಾಗಿ ಇರ್ತೀವಿ. ನಮ್ಮ ದೇಹ ಸತ್ತೋಗುತ್ತೆ, ಆದರೆ ಆತ್ಮ ಶಾಶ್ವತವಾಗಿರುತ್ತೆ. ಆತ್ಮ ಈಗ ಈ ದೇಹದ ಒಳಗಡೆ ಇದೆ. ಮುಂದಿನ ಜನ್ಮದಲ್ಲಿ ಆತ್ಮ ಇನ್ನೊಂದು ದೇಹವನ್ನು ತಗೋಬಹುದು. ಹಿಂದಿನ ಜನ್ಮದಲ್ಲಿ ಬೇರೊಂದು ದೇಹದಲ್ಲಿ ಆತ್ಮವಿತ್ತು. ಸೊ ಈ ರೀತಿ ನಾವು ಹಿಂದೆ ಕೂಡ ಇದ್ವಿ, ಈಗಲೂ ಕೂಡ ಇದ್ದೀವಿ, ಮುಂದೆ ಕೂಡ ಇರ್ತೀವಿ. We were present in the past, we are present now and will be present in the future also. ಇದು ಆತ್ಮ. ಸೊ ನಾವು ಜಡ ವಿದ್ಯೆಯನ್ನು ಕಲಿಬೇಕು, ಆತ್ಮಜ್ಞಾನವನ್ನು ಕೂಡ ತಿಳ್ಕೋಬೇಕು. ಮತ್ತು ಜಡ ಶಕ್ತಿ, ಜಡ ಪ್ರಕೃತಿ
ಮತ್ತು ಆತ್ಮದ ನಿಯಂತ್ರಕರ ಬಗ್ಗೆ ಕೂಡ ತಿಳ್ಕೋಬೇಕು. ಅದು ಭಗವಂತ, ಅವನೇ ಭಗವಂತ. ಮ್ಯಾಟರ್, ಸ್ಪಿರಿಟ್ ಆ್ಯಂಡ್ ಗಾಡ್. ಮ್ಯಾಟರ್, ಸ್ಪಿರಿಟ್ ಆ್ಯಂಡ್ ಕಂಟ್ರೋಲರ್ ಆಫ್ ಬೋತ್ ವಿ ಶುಡ್ ಸ್ಟಡಿ. ಮ್ಯಾಟರ್ ಅಂದರೆ ಎಂ, ಜಡ ಜಗತ್ತು ಅಂದರೆ ಮ್ಯಾಟರ್, ದಟ್ ಇಸ್ ಎಂ. ಸ್ಪಿರಿಚುವಲ್ ನಾಲೆಜ್ ಅಂದರೆ ಎಸ್. ಕಂಟ್ರೋಲರ್ ಆಫ್ ಬೋತ್ is Krishna, that is C. M, S and C. If you want to become real master of science, then you should study your school knowledge. We should study Bhagavad Gita about Atma, and we should also study about Krishna, ದೇವರು. ಸೊ ಯಾವಾಗ ನಾವು ಜಡ ಜಗತ್ತು ಮತ್ತು ಆತ್ಮ ಮತ್ತು ದೇವರ ಬಗ್ಗೆ ತಿಳ್ಕೊತೀವಿ, ಆವಾಗ ನಮ್ಮ ಜ್ಞಾನ ಸಂಪೂರ್ಣವಾಗುತ್ತೆ. ಆದರೆ ಶಾಲಾ ಕಾಲೇಜುಗಳಲ್ಲಿ ಕೇವಲ ನಾವು ಜಡ ಜಗತ್ತಿನ ಬಗ್ಗೆ ಮಾತ್ರ ಕಲಿತಾ ಇದ್ದೀವಿ. ವಿ ಆರ್ ಸ್ಟಡಿಂಗ್ ಓನ್ಲಿ ಎಂ. ಆತ್ಮದ ಬಗ್ಗೆ ಯಾವ ಸ್ಕೂಲ್ ಕಾಲೇಜಲ್ಲೂ ಕಲಿಸೋದಿಲ್ಲ. ದೇವರ ಬಗ್ಗೆ ಅಂತೂ ಮಾತಾಡೋದೇ ಬೇಡ, ಕಲಿಸೋದೇ ಇಲ್ಲ. ವಿಜ್ಞಾನವನ್ನು ಕಲಿಸೋದಿಲ್ಲ. ಕೆಲವೊಂದು ಸ್ಕೂಲ್ಗಳಿವೆ, ಒಳ್ಳೆ ಸ್ಕೂಲು, ಅಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದ್ದಾರೆ, ಅಂಥ ಸ್ಕೂಲಲ್ಲಿ ಕಲಿಸ್ತಾರೆ. ಬಟ್ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಅಲ್ಲಿ ಕಲಿಸ್ತಾ ಇಲ್ಲ. ಅದಕ್ಕೆ ನಾವು ಗೀತೆಯನ್ನು ಮನೆಯಲ್ಲಿ ಹೇಳ್ಕೊಡ್ಬೇಕು. ತಂದೆ ತಾಯಿಗಳು ಮನೆಯಲ್ಲಿ ಹೇಳ್ಕೊಡ್ಬೇಕು. ಆಗ ಮಾತ್ರ ಮಕ್ಕಳು ಕಂಪ್ಲೀಟ್ ಡೆವಲಪ್ ಆಗ್ತಾರೆ, ಇನ್ ಅಕಾಡೆಮಿಕಲಿ ಆ್ಯಂಡ್ ಆಲ್ಸೋ ಸ್ಪಿರಿಚುವಲಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂಥ ಜ್ಞಾನಕ್ಕೆ ರಾಜವಿದ್ಯಾ ಅಂತ ಕರೀತಾರೆ. ಮತ್ತು ಇದು ಗುಹ್ಯವಾದಂಥ ಜ್ಞಾನ, ರಾಜಗುಹ್ಯಂ. ಗುಹ್ಯ ಅಂದರೆ ಕಾನ್ಫಿಡೆನ್ಷಿಯಲ್, ಎಲ್ಲರಿಗೂ ಸಿಗೋದಿಲ್ಲ ಈ ಜ್ಞಾನ. ಆದರೆ ಭಗವದ್ಗೀತೆ ಎಲ್ಲ ಕಡೆ ಸಿಗುತ್ತೆ, ಬುಕ್ ಶಾಪಲ್ಲಿ ಸಿಗುತ್ತೆ, ಇಲ್ಲಿ ಸ್ಟಾಲಲ್ಲೂ ಸಿಗುತ್ತೆ. ಅದನ್ನು ನಾವು ತಗೋಬೋದು, ಓದ್ಬೋದು. ಅದು ತಗೊಂಡ್ರು ಓದಿದ್ರು ಕೆಲವೊಮ್ಮೆ ಅರ್ಥ ಆಗಲಿಕ್ಕಿಲ್ಲ, ಯಾಕೆಂದರೆ ಅದು ಗುಹ್ಯವಾದ ಜ್ಞಾನ. ಆ ಜ್ಞಾನವನ್ನು ನಾವು ಒಳ್ಳೆಯ ಭಾವನೆಯಿಂದ ಅಪ್ರೋಚ್ ಮಾಡಲಿಲ್ಲ ಅಂದರೆ ಅದು ನಮಗೆ ರಿವೀಲ್ ಆಗೋದಿಲ್ಲ. ಇಟ್ ಈಸ್ ಸೀಕ್ರೆಟ್. ಯಾವಾಗ ಪ್ರಾಮಾಣಿಕದ ಪರಂಪರೆಯಲ್ಲಿ ಬರುವಂತಹ ಗುರುಗಳಿಂದ ನಾವು ಭಗವದ್ಗೀತೆಯನ್ನು ಪಡಿತೀವಿ, ಆಗ ಗುಹ್ಯವಾದ ಜ್ಞಾನ ಪ್ರಕಟವಾಗುತ್ತೆ, ನಮಗೆ ಗೋಚರವಾಗುತ್ತೆ. ಇಸ್ಕಾನ್ ಕೂಡ ಪ್ರಾಮಾಣಿಕವಾದಂಥ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ತಾ ಇದೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಸಾಕ್ಷಾತ್ ಭಗವಂತನಿಂದಲೇ ಪ್ರಾರಂಭವಾದಂತಹ ಒಂದು ಪರಂಪರೆಯಿಂದ ಬರ್ತಾ ಇದೆ ಇಸ್ಕಾನ್. ಕೃಷ್ಣ ಈ ಭಗವದ್ಗೀತೆ ಜ್ಞಾನವನ್ನು ಫಸ್ಟು ಅವರ ಸ್ವಯಂಭೂವಾದಂತಹ ಬ್ರಹ್ಮರಿಗೆ ಹೇಳಿದರು, ಬ್ರಹ್ಮದೇವರಿಗೆ. ಬ್ರಹ್ಮಾಜಿ ತಮ್ಮ ಮಗನಾದಂತಹ ನಾರದರಿಗೆ ಹೇಳಿದರು. ನಾರದರು ತಮ್ಮ ಶಿಷ್ಯರಾದಂತಹ ವ್ಯಾಸ ಮಹರ್ಷಿಗಳಿಗೆ ಹೇಳಿದರು. ವ್ಯಾಸರು ಮಧ್ವಾಚಾರ್ಯರಿಗೆ ಹೇಳಿದರು. ಮಧ್ವಾಚಾರ್ಯರಿಂದ ಈ ಜ್ಞಾನ ಪರಂಪರೆಯಲ್ಲಿ ಬರ್ತಾ ಬರ್ತಾ ನಮ್ಮ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಬಂತು. ಚೈತನ್ಯ ಮಹಾಪ್ರಭುಗಳ ಪರಂಪರೆಯಲ್ಲಿ ಹಲವಾರು ಆಚಾರ್ಯರಿದ್ದಾರೆ. ಫೈನಲಿ 32ನೇ ನಂಬರಲ್ಲಿ 32nd ನಂಬರ್ ಇಸ್ ಶಿಲ ಪ್ರಭುಪಾದ್, ಫೌಂಡರ್ ಆಫ್ ಇಸ್ಕಾನ್. ಸೊ ಯಾವಾಗ ನಾವು ಪರಂಪರೆಯಲ್ಲಿ ಬರುವಂತಹ ಜ್ಞಾನವನ್ನು, ಭಗವದ್ಗೀತೆ ಜ್ಞಾನವನ್ನು ಪಡ್ಕೊತೀವಿ, ಆಗ ನಮಗೆ ಅದು ಸಾಕ್ಷಾತ್ಕಾರವಾಗುತ್ತೆ. ಮಾರ್ಕೆಟಲ್ಲಿ ಸುಮಾರು 500 ವೆರೈಟಿ ಭಗವದ್ಗೀತೆ ಇದೆ. ವೆರೈಟಿ ಅಂತಂದರೆ ಶ್ಲೋಕಗಳು ಅದೇ ಸೇಮ್ 700 ಶ್ಲೋಕಾಸ್, ಆದರೆ ಜನರು ಕೊಟ್ಟಿರುವಂತಹ ಒಂದು ವ್ಯಾಖ್ಯಾನ ಬೇರೆ ಬೇರೆ ಇದೆ. ಎಕ್ಸ್ಪ್ಲನೇಷನ್ ಇಸ್ ಡಿಫರೆಂಟ್. ಕೆಲವರು ತಮ್ಮ ಕಾಲ್ಪನಿಕವಾದಂತಹ ವಿಚಾರಗಳನ್ನು ಭಗವದ್ಗೀತೆಯಲ್ಲಿ ಬರೀತಾರೆ. ಅಂಥ ಕಾಲ್ಪನಿಕ ವಿಚಾರಗಳನ್ನು ಓದಿ ಲಾಭವಿಲ್ಲ. ಕೃಷ್ಣ ಅರ್ಜುನನಿಗೆ ಹೇಗೆ ಹೇಳಿದನೋ ಹಾಗೆ ನಾವು ಅರ್ಥ ಮಾಡ್ಕೋಬೇಕು. ಯಥಾರೂಪ ಭಗವದ್ಗೀತೆ ಆ್ಯಸ್ ಇಟ್ ಈಸ್ ನಾವು ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ನಮ್ಮ ಹೃದಯದಲ್ಲಿ ಪರಿವರ್ತನೆ ಆಗಲು, ಜ್ಞಾನ ಸಾಕ್ಷಾತ್ಕಾರವಾಗಲು ಸಾಧ್ಯ. ಅದಕ್ಕೆ ಶಿಲ ಪ್ರಭುಪಾದರು ಭಗವದ್ಗೀತಾ ಆ್ಯಸ್ ಇಟ್ ಈಸ್ ಅಂತ ಬರೆದಿದ್ದಾರೆ. ಸ್ಟಾಲಲ್ಲಿ ತಗೋಬೋದು. ಭಗವದ್ಗೀತಾ ಆ್ಯಸ್ ಕೃಷ್ಣ ಟೋಲ್ಡ್ ಟು ಅರ್ಜುನ. ಮೆನಿ ಪೀಪಲ್ read ಭಗವದ್ಗೀತಾ ಆ್ಯಸ್ ಐ ಲೈಕ್. ದಟ್ ಈಸ್ ರಾಂಗ್. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ ಆ್ಯಸ್ ಕೃಷ್ಣ ವಾಂಟ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಕೃಷ್ಣ ಹೇಗೆ ಹೇಳಿದಾನೋ ಹಾಗೆ ನಾವು ಅರ್ಥ ಮಾಡ್ಕೋಬೇಕು. ಅರ್ಜುನ ಹೇಗೆ ಅರ್ಥ ಮಾಡಿಕೊಂಡ ಹಾಗೆ ನಾವು ಅರ್ಥ ಮಾಡ್ಕೋಬೇಕು. ಆಗ ಭಗವದ್ಗೀತೆಯ ಲಾಭವನ್ನು ಪಡಿಬೋದು. ಅದಕ್ಕೆ ದಿಸ್ ಇಸ್ ಸೀಕ್ರೆಟ್ ನಾಲೆಜ್, ರಾಜಗುಹ್ಯಂ. ಮತ್ತು ದಿಸ್ ಇಸ್ ಪವಿತ್ರಂ, ಇದು ಪರಿಶುದ್ಧವಾದಂತಹ ಜ್ಞಾನ. ಭಗವದ್ಗೀತೆಯಲ್ಲಿ ಒಂದು ದೋಷ ಕೂಡ ಇಲ್ಲ. ನಾನು ಕೂಡ ವಿಜ್ಞಾನವನ್ನು ಓದಿದ್ದೀನಿ ಸ್ಕೂಲಲ್ಲಿ, ಕಾಲೇಜಲ್ಲಿ, ಇಂಜಿನಿಯರಿಂಗಲ್ಲಿ. ಆದರೆ ವಿಜ್ಞಾನ ಬದಲಾಗ್ತಾ ಇರುತ್ತೆ. ಡಾಲ್ಟನ್ ಅಂತ ಒಬ್ಬ ವಿಜ್ಞಾನಿ ಇದ್ದ, ಆಟಮ್ ಇಸ್ ಇಂಡಿವಿಸಿಬಲ್ ಅಂತ ಹೇಳ್ದ. ಥಾಮ್ಸನ್ ಅಂತ ಇನ್ನೊಬ್ಬ ವಿಜ್ಞಾನಿ ಬಂದ, ಇಲ್ಲ ಆಟಮ್ ಇಸ್ ಡಿವಿಸಿಬಲ್, ಅದರಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇದೆ ಅಂತ ಹೇಳ್ದ.
ಇನ್ನೊಬ್ಬ ವಿಜ್ಞಾನಿ ಬಂದು ಹೇಳ್ತಾನೆ, ರುದರ್ಫೋರ್ಡ್ ಅಂತ ಅವ್ರು ಹೇಳ್ತಾರೆ, ಪಾಸಿಟಿವ್ ಚಾರ್ಜ್ ಸೆಂಟ್ರಲ್ ಇದೆ, ನೆಗೆಟಿವ್ ಚಾರ್ಜ್ ಡಿಸ್ಚಾರ್ಜ್ ಆಗಿದೆ, ಡಿಸ್ಪರ್ಸ್ ಆಗಿದೆ. ಇನ್ನೊಬ್ಬ ವಿಜ್ಞಾನಿ ಬರ್ತಾನೆ, ಬೋರ್ ಅಂತ, ನೀಲ್ಸ್ ಬೋರ್, ಹೀ ಸೇಸ್ ಸೆಂಟ್ರಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಸುತ್ತಾಗ್ತಾ ಇದೆ. ಇನ್ನೊಬ್ಬ ವಿಜ್ಞಾನಿ ಬಂದು ಹೇಳ್ತಾನೆ, ಇಲ್ಲ ಆಟಮ್ ಒಳಗಡೆ ಕೂಡ, ನ್ಯೂಕ್ಲಿಯಸ್ ಒಳಗಡೆ ಕೂಡ ಪಾಸಿಟ್ರಾನ್ಸ್, ಮೆಸಾನ್ಸ್, ಕ್ವಾರ್ಕ್, ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಇದೆ ಅಂತ. ಸೊ ಬದಲಾಗ್ತಾ ಇದೆ ವಿಜ್ಞಾನ. ಇನ್ನೊಬ್ಬ ವಿಜ್ಞಾನಿ ಮುಂದೆ ಬರ್ತಾನೆ, ಭವಿಷ್ಯದಲ್ಲಿ ಇನ್ನೇನೋ ಹೇಳ್ತಾನೆ. ಕೀಪ್ಸ್ ಆನ್ ಚೇಂಜಿಂಗ್. ಕೆಲವರು ಹೇಳ್ತಾರೆ ಸೃಷ್ಟಿಯಾಗಿದ್ದು ಬಿಗ್ ಬ್ಯಾಂಗ್ ಥಿಯರಿಯಿಂದ ಅಂತ, ಕೆಲವರು ಹೇಳ್ತಾರೆ ಸ್ಟ್ರಿಂಗ್ ಥಿಯರಿಯಿಂದ ಅಂತ, ಕೆಲವರು ಹೇಳ್ತಾರೆ ಆಕಸ್ಮಿಕವಾಗಿ ಬಂತು ಅಂತ, ಬೈ ಚಾನ್ಸ್ ಅಂತ. ಎಲ್ಲರ ಮತ ಬೇರೆ ಬೇರೆ. ಹೌ ಕ್ಯಾನ್ ಇಟ್ ಬಿ ಸೈನ್ಸ್? ವಿಜ್ಞಾನ ಅಂದ್ರೆ ಏನು? ರಿಯಲ್ ಸೈನ್ಸ್ ಇಸ್ ನೆವರ್ ಚೇಂಜಿಂಗ್. ನಿಜವಾದ ವಿಜ್ಞಾನ ಎಂದು ಬದಲಾಗಕೂಡದು. ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ಜ್ಞಾನ ನಿಜವಾದ ವಿಜ್ಞಾನ. 5,000 ವರ್ಷದಿಂದ ಕೃಷ್ಣ ಅರ್ಜುನನಿಗೆ ತಿಳಿಸಿದ ಆ ಜ್ಞಾನ, ಆ ಶ್ಲೋಕಗಳು ಆಸ್ ಇಟ್ ಈಸ್ ನಾವು ಈಗ ಓದ್ತಾ ಇದ್ದೀವಿ. ಒಂದು ಶ್ಲೋಕ ಕೂಡ ಬದಲಾಯಿಸುವಂತಹ ಅವಶ್ಯಕತೆ ಇನ್ನೂ ಬರಲಿಲ್ಲ. ಯಾಕಂದ್ರೆ ಕೃಷ್ಣ ಹೇಳಿದ್ದು 100% ಸತ್ಯವಾದಂತಹ ಜ್ಞಾನ. ಇಟ್ಸ್ ಪರ್ಫೆಕ್ಟ್ ನಾಲೆಜ್, ಕಂಪ್ಲೀಟ್ ನಾಲೆಜ್. ಭಗವದ್ಗೀತಾ ಇಸ್ ರಿಯಲ್ ಸೈನ್ಸ್. ಇದು ವಿಜ್ಞಾನ. ಇದಂ ಕೃಷ್ಣ ಸೇಸ್ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೆ ಸುಭಾತ್. ಕೃಷ್ಣ ಹೇಳ್ತಾನೆ, ನಾನು ಜ್ಞಾನವನ್ನು ಕೊಡ್ತಾ ಇದ್ದೀನಿ, ವಿಜ್ಞಾನವನ್ನು ಕೂಡ ಕೊಡ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಯಜ್ಞಾತ್ವ ನೇಹ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ. ಭಗವದ್ಗೀತೆ ಜ್ಞಾನವನ್ನು ತಿಳ್ಕೊಂಡ ಮೇಲೆ ಮತ್ತೆ ಯಾವ ಜ್ಞಾನವನ್ನು ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಪರಿಪೂರ್ಣವಾದಂತಹ ಜ್ಞಾನವಿದು, ಪವಿತ್ರವಾದಂತಹ ಜ್ಞಾನವಿದು. ಭಗವದ್ಗೀತೆಯಲ್ಲಿ ಒಂದು ದೋಷ ಕೂಡ ಇಲ್ಲ. ನಮಗೆ ಅರ್ಥ ಆಗದೆ ಇರ್ಬೋದು, ಆದರೆ ಭಗವದ್ಗೀತೆಯಲ್ಲಿ ಹೇಳಿದ್ದು ಸತ್ಯ. ಅದನ್ನು ನಾವು ಪ್ರಯತ್ನಪಟ್ಟು ಅರ್ಥ ಮಾಡ್ಕೋಬೇಕು. ವಿ ಶುಡ್ ಎಂಡಿವರ್ ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ಇಸ್ ರೈಟ್. ಪವಿತ್ರಂ ಉತ್ತಮಂ, ಉತ್ತಮವಾದಂತಹ ಜ್ಞಾನವಿದು. ತಮ ಅಂದರೆ ಅಂಧಕಾರ, ಇಗ್ನೋರೆನ್ಸ್. ಉತ್ತಮ ಅಂದರೆ ಇಟ್ ಇಸ್ ಬಿಯಾಂಡ್ ಇಗ್ನೋರೆನ್ಸ್, ರೈಟ್? ಇಟ್ಸ್ ಸ್ಪಿರಿಚುವಲ್ ನಾಲೆಡ್ಜ್. ಸೊ ದಟ್ ಇಸ್ ಉತ್ತಮ. ದೆನ್ ಪ್ರತ್ಯಕ್ಷಾವಗಮಂ. ಪ್ರತ್ಯಕ್ಷ ರೂಪ ಅಂದರೆ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಭಗವದ್ಗೀತೆಯಲ್ಲಿ ಕೊಟ್ಟಿದ್ದು ಕೇವಲ ಥೆರಟಿಕಲ್ ಅಲ್ಲ, ಇದನ್ನು ನಾವು ಪ್ರಾಕ್ಟಿಕಲಿ ಅನುಭವಿಸಬಹುದು. ಉದಾಹರಣೆಗೆ ಭಕ್ತಿ. ಕೃಷ್ಣ ಯೋಗ ಬಗ್ಗೆ ಹೇಳ್ತಾನೆ, ಭಕ್ತಿಯ ಬಗ್ಗೆ ಹೇಳ್ತಾನೆ. ಆ ಯೋಗಾಭ್ಯಾಸವನ್ನು ಮಾಡುವುದರಿಂದ, ಭಕ್ತಿ ಸೇವೆ ಮಾಡುವುದರಿಂದ, ವಿಶೇಷವಾಗಿ ಹರಿನಾಮದ ಜಪವನ್ನು ಮಾಡೋದ್ರಿಂದ ನಾವು ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಪ್ರತ್ಯಕ್ಷಾವಗಮಂ ಧರ್ಮಂ. ಅಲ್ಲಿ ಕೊಟ್ಟಿರೋದು ಸತ್ಯ. ಜಪ ಮಾಡೋದರಿಂದ, ಯೋಗ ಮಾಡೋದರಿಂದ ನಮ್ಮ ಚಿತ್ತ ಶುದ್ಧವಾಗುತ್ತೆ, ಮನಸ್ಸಿನಲ್ಲಿ ಶಾಂತಿ ಮೂಡುತ್ತೆ, ನಾವು ಆನಂದವನ್ನು ಕೂಡ ಅನುಭವಿಸಬಹುದು. ಅದಕ್ಕೆ ಗೀತೆಯಲ್ಲಿ ಕೊಟ್ಟಿರುವಂತಹ ಜ್ಞಾನವನ್ನು ನಾವು ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಪ್ರತ್ಯಕ್ಷ ಅವಗಮ ಧರ್ಮ್ಯಂ. ಇದು ಶ್ರೇಷ್ಠವಾದಂತಹ ಒಂದು ಧರ್ಮ. ಸನಾತನ ಧರ್ಮವನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದಕ್ಕೆ ಭಾರತದಲ್ಲಿರುವಂಥ ಎಲ್ಲ ಸನಾತನಿಯರು ಭಗವದ್ಗೀತೆಯನ್ನು ಓದಲೇಬೇಕು. ಈಗ ನಾವು ನೋಡ್ತಾ ಇದ್ದೀವಿ, ತುಂಬ ಜನ ನಾವು ಹಿಂದೂಗಳು ಅಂತ ಹೇಳ್ಕೊತಾರೆ. ಬಟ್ ಭಗವದ್ಗೀತೆ ಗೊತ್ತಾ ಅಂತ ಕೇಳಿದ್ರೆ, ಇಲ್ಲ ಮನೇಲಿದೆ. ಓದ್ತೀರಾ? ಇಲ್ಲ ಗೊತ್ತಿಲ್ಲ, ನಾನು ಓದೋದಿಲ್ಲ ಅಂತ. ಅದೇನು ಮಾಡ್ತಾ ಇದ್ದಾರೆ ಭಗವದ್ಗೀತೆ ಮನೆಯಲ್ಲಿ? ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ, ಕುಂಕುಮ ಇವತ್ತಿ ಹಚ್ಚಿ, ಅರಿಶಿಣ ಕುಂಕುಮ ಹಚ್ಚಿ ನಾವು ಮನೇಲಿ ಪೂಜೆ ಮಾಡ್ತಾ ಇದ್ದೀವಿ ಅಂತ. ಸೊ ಭಗವದ್ಗೀತೆ ಪೂಜೆ ಮಾಡೋದಲ್ಲ ಇರೋದು, ಭಗವದ್ಗೀತೆ ಓದೋದಕ್ಕಿರೋದು. ವಿ ಶುಡ್ ರೀಡ್ ಇಟ್. ಯಾರು ಭಗವದ್ಗೀತೆಯನ್ನು ಓದ್ತಾರೋ ಅವರು ಬುದ್ಧಿಯಿಂದ ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಭಗವದ್ಗೀತೆ ಮನೇಲಿದ್ರೆ ತೆಗೆದು ಓದಿ, ಇಲ್ಲ ಅಂದರೆ ಒಂದು ತಗೊಂಡು ಹೋಗಿ ಓದಿ ಅದನ್ನು. ಪ್ರತ್ಯಕ್ಷಾವಗಮಂ ಧರ್ಮ, ಇದು ಶ್ರೇಷ್ಠವಾದಂಥ ಒಂದು ಧರ್ಮ. ಸುಸುಖಂ ಕರ್ತುಂ. ಮತ್ತೆ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂಥ ಜ್ಞಾನ ಪರಿಪಾಲಿಸುವುದು ಕಷ್ಟ ಇಲ್ಲ ಅದರಲ್ಲಿ. ಇದು ತುಂಬ ಸರಳವಾದದ್ದು, ವೆರಿ ಈಸಿ ಟು ಪ್ರಾಕ್ಟೀಸ್. ಇವರು ಮಕ್ಕಳು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಚಿಕ್ಕ ಮಕ್ಕಳು ಕೂಡ ಹರಿಕೃಷ್ಣ ಮಂತ್ರ ಹೇಳ್ಬೋದು. ಚಿಕ್ಕ ಮಕ್ಕಳು ಕೂಡ ಒಂದು ಪುಷ್ಪವನ್ನು ಭಗವಂತನ ಅರ್ಪಣೆ ಮಾಡ್ಬೋದು. ಕೃಷ್ಣ ಸರಳವಾದ ಮಾರ್ಗವನ್ನು ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರೇಕ್ಷತಿ ತದಹಂ ಭಕ್ತಿ ಉಪಹರ್ತಂ ಅಶ್ನಾಮಿ ಪ್ರಯತಾತ್ಮನಃ. ತುಂಬ ಸರಳ ಇದು ಪ್ರೋಸೆಸ್. ಒಂದು ಹೂವನ್ನು ಭಗವಂತನಿಗೆ ಅರ್ಪಿಸಿ, ಒಂದು ತುಳಸಿ ದಳವನ್ನು ಭಗವಂತನಿಗೆ ಅರ್ಪಿಸಿ, ಒಂದು ಲೋಟ ನೀರನ್ನು ಭಗವಂತನಿಗೆ ಅರ್ಪಿಸಿ, ಭಗವಂತನಿಗೆ ನಮಸ್ಕಾರ ಮಾಡಿ, ಭಗವಂತನ ನಾಮಸ್ಮರಣೆ ಮಾಡಿ. ತುಂಬ ಸರಳವಾದದ್ದು, ಯಾರಾದರೂ ಮಾಡ್ಬೋದು. ಸುಸುಖಂ ಕರ್ತುಂ ಅವ್ಯಯಂ. ಮತ್ತು ಈ ಧರ್ಮ ಎಂಥದ್ದು ಅಂದರೆ ಅವ್ಯಯವಾಗುವುದು, ಎಂದು ವಿನಾಶವಾಗುವುದಿಲ್ಲ.
ಇಟ್ಸ್ ಪರ್ಮನೆಂಟ್ ನಾಲೆಜ್. ದ ಎಫೆಕ್ಟ್ ಆಫ್ ಪ್ರಾಕ್ಟೀಸಿಂಗ್ ಭಕ್ತಿ ಯೋಗ ಇಸ್ ಪರ್ಮನೆಂಟ್, ಅದೆಂದು ನಾಶವಾಗುವುದಿಲ್ಲ. ನಾವು ಮಾಡುವಂಥ ಭೌತಿಕ ಕಾರ್ಯದ ಫಲಗಳು ನಾಶ ಆಗ್ತವೆ. ಉದಾಹರಣೆಗೆ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇಡೀ ಜೀವನ ದುಡಿದು ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿದಾಗ ನಾವು ಈ ದೇಹ ತ್ಯಾಗ ಮಾಡಿದಾಗ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತೆ. ನಥಿಂಗ್ ಕಮ್ಸ್ ವಿತ್ ಅಸ್. ಅದಕ್ಕೆ ನಾವು ಈ ಜಗತ್ತಿನಲ್ಲಿ ಗಳಿಸುವಂತಹ ಸಂಪತ್ತು ಶಾಶ್ವತವಾದದ್ದಲ್ಲ, ಅದು ತಾತ್ಕಾಲಿಕವಾದದ್ದು. ಈ ಜೀವನದಲ್ಲಿ ಮಾತ್ರ ಅದು ಸಹಾಯ ಮಾಡುತ್ತೆ. ಆದರೆ ನಾವು ಗಳಿಸಿದಂತಹ ಸಂಪತ್ತು ಮುಂದಿನ ಜನ್ಮಕ್ಕೆ ನಮ್ಮ ಜೊತೆ ಬರುವುದಿಲ್ಲ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಈ ಯೋಗ ಪದ್ಧತಿಯನ್ನು ಅನುಸರಿಸುತ್ತಾರೆ ಅವರ ಜೊತೆ ಭವಿಷ್ಯದಲ್ಲೂ ಕೂಡ, ಮುಂದಿನ ಜನ್ಮಗಳಲ್ಲೂ ಕೂಡ ಇದು ಅವರಿಗೆ ಲಾಭವನ್ನು ಕೊಡುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂಥದ್ದು ಅವ್ಯಯ ಜ್ಞಾನ, ಶಾಶ್ವತವಾದಂತಹ ಜ್ಞಾನ. ಸೊ ಅದಕ್ಕೆ ನಾವೆಲ್ಲರೂ ಈ ಗೀತಾ ಜಯಂತಿಯ ಈ ಶುಭ ಮುಹೂರ್ತದಂದು, ಅಂದರೆ ಗೀತಾ ಜಯಂತಿ ಕೆಲವು ದಿವಸ ಹಿಂದೆ ಇತ್ತು, ಆದರೆ 3 ದಿನಗಳ ಕಾಲ ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಒಂದು ನಿಶ್ಚಯವನ್ನು ಮಾಡೋಣ, ದೃಢ ನಿಶ್ಚಯವನ್ನು. ಅದೇನು? ಅಟ್ಲೀಸ್ಟ್ ಪ್ರತಿದಿನ ಒಂದು ಗೀತೆಯ ಶ್ಲೋಕವನ್ನು ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ. ಭಗವದ್ಗೀತೆಯಲ್ಲಿ ಕೇವಲ 700 ಶ್ಲೋಕಸ್ ಇದೆ, 700 ಶ್ಲೋಕಗಳು. ಪ್ರತಿದಿನ ಒಂದೊಂದು ಶ್ಲೋಕ ಓದಿದರೆ ಸಾಕು, 2 ವರ್ಷದಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನು ಓದ್ತೀರ.